ಮಾರ್ಚ್ ಕೊನೆಗೆ ಶನಿಯ ಮೀನ ಪ್ರವೇಶ, ಅಲ್ಲಿ ರಾಹು ಯುತಿ ಮೇ 18ಕ್ಕೆ ಮುಗಿದು ರಾಹುಕೇತು ಕ್ರಮವಾಗಿ ಕುಂಭ ಮತ್ತು ಸಿಂಹರಾಶಿಗಳಲ್ಲಿ ಪ್ರವೇಶ ಪಡೆದು ಇದೇ 14ರಂದು ಗುರುಗ್ರಹ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥದ್ದು. ಬರೀ ಕೆಲವೇ ತಿಂಗಳ ಕಾಲದಲ್ಲಿ ಎಲ್ಲ ಗ್ರಹರ ಬದಲಾವಣೆ ಜಗತ್ತಿನ ಮೇಲೂ ಕೂಡ ನಮ್ಮ ನಿತ್ಯ ಜೀವನದ ಮೇಲೂ ಕೂಡ ನಾನಾ ರೀತಿಯ ಪರಿಣಾಮಗಳನ್ನು ಬೀಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ನಾನಾಗಲೇ ಹೇಳಿದಂತೆ ಮಹಾಕುಂಭ ವೈಭವ ಇದೇ ಗುರು ಶನಿಗಳ ಕೇಂದ್ರದಲ್ಲಿ ಆಗಿರ್ತಕ್ಕಂಥದ್ದು. ಅಮೆರಿಕ ಸರ್ಕಾರ ಬದಲಾವಣೆ, ಯುದ್ಧ ಪೀಡೆ ಕಡಿಮೆ ಆಗೋದಕ್ಕೆ ಕೂತ್ಕೊಂಡು ಮಾತುಕತೆ ಶುರು ಆಗಿರ್ತಕ್ಕಂಥದ್ದು. ಬಹಳ ದೊಡ್ಡ ಮೈಲುಗಲ್ಲುಗಳು ಇವೆಲ್ಲ ಬದಲಾವಣೆ. ಶುಭಗ್ರಹರು ಪಾಪಗ್ರಹರು ಶುಭನ ಮನೆಗೆ ಹೋದಾಗ ಶುಭಗ್ರಹನು ಶುಭಗ್ರಹದಲ್ಲೇ ಶುಭ ರಾಶಿಯಲ್ಲೇ ಸಂಚಾರ ಮಾಡಿದಾಗ ಅಥವಾ ಬದಲಾವಣೆ ಆದಾಗ ಏನಾದರೂ ಸರಿ ಮಾಡಿಕೊಳ್ಳುವತ್ತ ನಾನಾ ಉಪಟಳಗಳನ್ನು ನಾನಾ ದೋಷಗಳನ್ನು ಸರಿ ಮಾಡಿಕೊಳ್ಳುವತ್ತ ಸರ್ಕಾರಗಳು ದೊಡ್ಡ ದೊಡ್ಡ ಶಕ್ತಿ ಕೇಂದ್ರಗಳಿಗೆ ಮನಸ್ಸು ಬರ್ತದೆ. ಕೆನಡಾ, ಸಿಂಗಪೂರು, ಬ್ರಿಟನ್ನು ಇಂಥ ದೊಡ್ಡ ದೊಡ್ಡ ಶಕ್ತಿಯುತ ರಾಷ್ಟ್ರಗಳಲ್ಲಿ ಸರ್ಕಾರಗಳು ಬದಲಾಗಿದೆ. ಆಡಳಿತ ಮಾಡ್ತಕ್ಕಂತಹ ಜನರು ಬದಲಾಗಿದ್ದಾರೆ ಅಥವಾ ಪ್ರೆಸಿಡೆಂಟ್ಗಳು ಬದಲಾಗಿದ್ದಾರೆ. ಸೊ ಒಂದಕ್ಕೊಂದಕ್ಕೆ ಮೇಲೆ ನಮ್ಮನ್ನು ಆಳ್ತಕ್ಕಂಥ ಗ್ರಹರು ಬದಲಾದರೆ, ಇಲ್ಲಿ ಈ ಜಗತ್ತನ್ನು ಆಳ್ತಕ್ಕಂಥ ಗ್ರಹರು ಬದಲಾದರೆ, ಇಲ್ಲಿ ನಮ್ಮ ಮನುಷ್ಯ ಜನಾಂಗವನ್ನು ಆಳ್ತಕ್ಕಂತಹ ರಾಜರು ಕೂಡ ಬದಲಾಗ್ತಾರೆ ಅಂತನ್ನೋದು ನೇರ ಒಂದಕ್ಕೊಂದಕ್ಕೆ ಶ್ಯಾಡೋಡ್ ಆಗಿ, ಅಂದರೆ ಒಂದು ಛಾಯಾತ್ಮಕವಾಗಿರೋದನ್ನು ವೀಕ್ಷಕರು ಚೆನ್ನಾಗಿ ಗಮನಿಸಬೇಕು. ಗುರು ಮಿಥುನ ರಾಶಿಯ ಪ್ರವೇಶ ಅನ್ನೋದು ವೃಷಭದಲ್ಲಿ ಇದ್ದಷ್ಟೇ ವಿಶೇಷವಾಗಿರ್ತಕ್ಕಂತಹ ಫಲವನ್ನು ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ವರ್ಷವೂ ಅಷ್ಟೇ, 2026ರಲ್ಲೂ ಅಷ್ಟೇ ಗುರುವು ತನ್ನ ಉಚ್ಚ ರಾಶಿಯಲ್ಲಿ ಕರ್ಕ ರಾಶಿಯಲ್ಲಿ ಸಂಚಾರ ಮಾಡುವುದು ಅದು ಕೂಡ ತುಂಬ ವಿಶೇಷವಾಗಿ ಇರುತ್ತದೆ. ಗುರುಬಲ ಒಂದು ಚೆನ್ನಾಗಿ ನಡೀತಾ ಇದ್ದರೆ ಅನೇಕ ದೋಷಗಳು, ಅನೇಕ ತೊಂದರೆ ತಾಪತ್ರಯಗಳು ಪರಿಹಾರ ಆಗ್ತಾ ಹೋಗುತ್ತೆ. ಜನರು ಜೀವಪರವಾಗಿ ಯೋಚನೆ ಮಾಡಲಿಕ್ಕೆ, ಜೀವಪರವಾಗಿ ಅನುಕೂಲವನ್ನು ಪಡೀತಾರೆ. ಸರ್ಕಾರಗಳಿಂದ, ಉದ್ಯೋಗಗಳಿಂದ, ಏಳಿಗೆಗಳಿಂದ, ಸಂಪದಾಭಿವೃದ್ಧಿಗಳಿಂದ, ಇದೆಲ್ಲದಕ್ಕೂ ಇರತಕ್ಕಂಥ ತೊಡಕುಗಳು ಶನಿಯ ಬದಲಾವಣೆಯಿಂದ ಪರಿಹಾರ ಆಲ್ರೆಡಿ ಆಗಿದೆ. ಮೀನರಾಶಿಗೆ ಶನಿ ಹೋದ ಮೇಲೆ ಈಗ ರಾಹು ಕುಂಭರಾಶಿಗೆ ಬಂದು ಇದೇ ತಿಂಗಳು ಗುರು ಮಿಥುನ ರಾಶಿಗೆ ಹೋದಾಗ ಇದೆಲ್ಲದರ ಏಳಿಗೆ ನಾವು ಕಾಣ್ತೇವೆ ಮುಂದೆ. ಮಿಥುನ ರಾಶಿಗೆ ಗುರು ಹೋದಾಗ ಹೋರಾಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಬೌಧೇ ಭೂರಿ ಪರಿಚದಾತ್ಮ ಸುಹೃತ್ ಸಾಕ್ಷಿ ಅವ್ಯಕ್ತಃ ಅಯುಕ್ತೋ ಸುಖೀ ಅಂತಂತ ಹೇಳಿದ್ದಾರೆ. ಅಂದರೆ ಬೌಧೆ ಬುಧನ ಮನೆ ಅಂತ, ಬುಧನ ಮನೆ ಮಿಥುನ. ಹಾಗಾಗಿ ಇದರ ಗುರು ಮಿಥುನ ರಾಶಿಯಲ್ಲಿ ಇರಬೇಕಾದ್ರೆ, ಬುಧನ ರಾಶಿಯಲ್ಲಿ ಇರಬೇಕಾದ್ರೆ ವಾಸ, ವಸ್ತ್ರ, ವಸನ, ಅಲಂಕಾರ, ವಸನ ಅಂದರೆ ಹಾಕ್ಕೊಳ್ತಕ್ಕಂಥ ಅಲಂಕಾರಗಳು, ಅಲಂಕಾರ, ಮಕ್ಕಳು, ಕುಟುಂಬ ಸೌಖ್ಯ, ರಾಜತ್ವ, ಮಂತ್ರಿಗಳಿಗೆ ಅಭಿವೃದ್ಧಿ, ಅಧಿಕಾರ ಯೋಗ, ಸಂಪದಾಭಿವೃದ್ಧಿ, ಕೂಡಿಟ್ಟ ಹಣದಿಂದ ಅನೇಕವಾಗಿರ್ತಕ್ಕಂತಹ ಭೋಗಗಳನ್ನು ಜನರು ಪಡ್ತಕ್ಕಂಥದ್ದು, ಬೋಧಕರು, ಉಪನ್ಯಾಸಕರು, ಪ್ರವಚನಕಾರರು, ವಣಿಕರು ಅಂತಂದರೆ ವ್ಯಾಪಾರ ಮಾಡ್ತಕ್ಕಂಥವರು, ಅಂದರೆ ಅಂಗಡಿ ದುಕಾನು ವ್ಯಾಪಾರಗಳನ್ನು ಮಾಡ್ತಕ್ಕಂಥವರು, ವಿಜ್ಞಾನಿಗಳು, ಟೆಕ್ನಿಷಿಯನ್ಸು, IT ಇಂಡಸ್ಟ್ರಿ, ಬ್ಯಾಂಕಿಂಗು, ಫೈನಾನ್ಷಿಯಲ್ ಲೈನಲ್ಲಿರ್ತಕ್ಕಂಥವರು, ಈ ಎಂಜಿನಿಯರ್ಗಳು, ಟೆಕ್ನಿಕಲ್ಲಾಗಿ ಇರ್ತಕ್ಕಂಥ ಇದು, ಮತ್ತು ವಿತ್ತ ಸೇವಾ ವರ್ಗ ಅಂದರೆ ಫೈನಾನ್ಷಿಯಲ್ ಸರ್ವೀಸಸ್ಸು, ಈ ಎಲ್ಲರಿಗೆ ಕೂಡ ನಾನಾ ಅವಕಾಶಗಳು, ಏಳಿಗೆ, ಸಂಪದಾಭಿವೃದ್ಧಿ ಅವಕಾಶಗಳು, ಮುಖ್ಯವಾಗಿ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಬುಧನ ಮನೆಯಲ್ಲಿ ಇದ್ದಾಗ ಗುರುವು ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಇನ್ನು 2 ತಿಂಗಳಿಗೆ ಅಂದರೆ ಜೂನ್ ಕೊನೆಗೆ ಬುಧನೂ ಕೂಡ ಸ್ವಕ್ಷೇತ್ರವನ್ನು ಹೊಂದಿ ಗುರು ಮತ್ತು ಬುಧರ ಯೋಗ ಉಂಟಾಗ್ತದೆ. ನಾನಾ ರೀತಿಯ ಅನುಕೂಲಗಳಿಗೆ ಗುರುವು
ಬುಧನ ಮನೆಯಲ್ಲಿ ಇದ್ದಾಗ ವ್ಯಾವಹಾರಿಕ ಉನ್ನತಿ ಇರ್ತದೆ ಅಂತಂತ. ಭೂರಿ ಪರಿಚ್ಛದಾತ್ಮ ಅಂತಂತ, ಬೇಕಾದಷ್ಟು ಪರಿಚ್ಛದ ಅಂತಂದರೆ ಏಳಿಗೆಯನ್ನು ಕೊಡ್ತಕ್ಕಂತಹ ಒಂದು ಫಲ, ಸತ್ಫಲ ಗುರುವಿನಿಂದ ಹೇಳಲಾಗಿದೆ. ಗುರು ಯಾವ ರಾಶಿಯಲ್ಲಿ 12 ರಾಶಿಯಲ್ಲಿ ಇದ್ದಾಗಲೂ ಕೂಡ ಯಾರಿಗೂ ದೋಷ ಅಂತಂತ ಶಾಸ್ತ್ರದಲ್ಲಿ ವಿಶೇಷವಾಗಿ ಹೇಳಿಲ್ಲ. ಮಕರ ರಾಶಿಯಲ್ಲಿ ಇದ್ದಾಗಲೂ ಕೂಡ ಕೆಲವು ವಿಷಯಗಳಿಗೆ ಹಿನ್ನಡೆ ಬಲ ಇರೋದಿಲ್ಲ ಅಂತ ಹೇಳಿದ್ದಾರೆ ಹೊರತುವೆ ಅನ್ಯಗ್ರಹರಿಗೆ ಹೇಳಿದಂತೆ ಮೃತ್ಯಾದಿ ದೋಷಗಳು, ಆಯುರ್ಹರಣ ಇತ್ಯಾದಿ ಅನೇಕ ದೋಷಗಳೇನಿದೆ ಅಂಥ ದೋಷಗಳನ್ನು ಮಕರ ರಾಶಿಯಲ್ಲಿ ಕೂಡ ನೀಚದಲ್ಲಿ ಗುರು ಇರಬೇಕಾದರೂ ಕೂಡ ಅಷ್ಟೊಂದು ದೋಷಗಳನ್ನು ಹೇಳಿಲ್ಲ. ಹಾಗಾಗಿ ಅದರಲ್ಲಿ ವಿಶೇಷವಾಗಿ ವೃಷಭ, ಮಿಥುನ ಮತ್ತು ಕರ್ಕ ರಾಶಿಯಲ್ಲಿ ಇದ್ದಾಗ ಅಥವಾ ಶುಕ್ರ ಮತ್ತು ಬುಧರ ರಾಶಿಯಲ್ಲಿ ಇರಬೇಕಾದ್ರೆ ಗುರುವಿನಿಂದ ಜಗತ್ತು ನಾನಾ ಬಗೆಯ ಅನುಕೂಲವನ್ನು ಜನರಿಗೆ, ಲೋಕಕ್ಕೆ ಕೊಡುವವನಿದ್ದಾನೆ. ಇದೇ ವರ್ಷ ಇದೆಲ್ಲ ಆದಮೇಲೆ ಮೇ ಮಧ್ಯದಲ್ಲಿ ಗುರು ಬದಲಾವಣೆ, 4 ದಿನಕ್ಕೆ 18ನೇ ತಾರೀಕಿಗೆ ಶನಿಯು ಮತ್ತು ರಾಹುವಿನ ಯುತಿ ಬಿಡ್ತದೆ. ರಾಹು ಮತ್ತು ಕೇತು ಕ್ರಮವಾಗಿ ಕುಂಭ ಮತ್ತು ಸಿಂಹರಾಶಿಗೆ ಬರೋದು ಅದೊಂದು ಒಳ್ಳೆಯದು. ಯಾಕಂದರೆ ಅದು ಕೂಡ ಮಿತ್ರಗತ ರಾಶಿಣ. ರಾಹು ಮತ್ತು ಕೇತುಗಳು ಮಿತ್ರರ ರಾಶಿಯಲ್ಲಿ ಇರಬೇಕಾದ್ರೆ ಜಗತ್ತಿಗೆ ಇರತಕ್ಕಂತಹ ಈ ಯುದ್ಧಾದಿ ಭೀತಿಗಳು, ಈ ಭಯೋತ್ಪಾದನೆ, ಈ ಅರಿಷ್ಟಗಳು, ಈ ಮಾರಣ, ಬೀದಿಯಲ್ಲಿ ಕೊಲೆಗಳು ನಡೆಯೋದು, ಬರ್ಬರವಾಗಿ ಸತ್ತೋಗೋದು, ಇದೆಲ್ಲ ನಡೀತಾ ಇರೋದು ಕೇತು ಮತ್ತು ರಾಹುಗಳ ಪಾಪ ಸಂಚಾರದಿಂದ, ಶತ್ರು ಸಂಚಾರದಿಂದ. ಮೀನದಲ್ಲಿ ಅಷ್ಟು ಒಳ್ಳೆಯದಲ್ಲ, ಅಲ್ಲಿ ಶನಿಯನ್ನು ಕೂಡ ಬೆರೆತಿರುವ ಮುಖ್ಯ ಕಾರಣದಿಂದ. ಹಾಗಾಗಿ ಅದೆಲ್ಲ ಪರಿಹಾರ ಆಗ್ತಕ್ಕಂಥ ತಿಂಗಳು ಅಂತ ಹೇಳ್ತಾ ಇದ್ದೀನಿ. ಈ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ನಾವಿಲ್ಲಿ ಎಷ್ಟೇ ದೊಡ್ಡ ಇಂದ್ರಚಂದ್ರ ದೇವೇಂದ್ರರು ಈ ದೇಶಗಳನ್ನು, ಈ ನೆಲವನ್ನು ಆಳಬಹುದು, ಅದು ಬೇರೆ ವಿಷಯ. ಅಲ್ಲಿ ಮೇಲೆ ಗ್ರಹಾನುಕೂಲ ಹೇಗಿದೆಯೋ ಹಾಗೇ ಆಳಕ್ಕಾಗೋದು. ವಿ ಆರ್ ಆಲ್ ಅಂಡರ್ ದ ಪ್ಲಾನೆಟರಿ ಪೊಸಿಷನ್ಸ್. ನಾವು ಯಾರೂ ಸ್ವತಂತ್ರರಲ್ಲ. ಇಲ್ಲಿ ಯಾರೇ ಎಂತೆಂಥ ದೊಡ್ಡ ಸಾಮರ್ಥ್ಯ ಇರೋರು ಕೂಡ ನಳ ಪುರೂರವ ಹರಿಶ್ಚಂದ್ರ ಪುಣ್ಯಶ್ಲೋಕರು, ನಳ ಪುರೂರವ ಹರಿಶ್ಚಂದ್ರ ಪುಣ್ಯಶ್ಲೋಕರು, ಇಳೆಯನ್ನು ಒಯ್ಯಲಿಲ್ಲ ಯಾರು. ಈ ಇಳೆಯನ್ನು ತಾತ್ಕಾಲಿಕವಾಗಿ ಸ್ವಲ್ಪ ಹೊತ್ತು ನೋಡ್ಕೊಳ್ಬೋದಷ್ಟೇ. ಇದನ್ನೆಲ್ಲ ನೋಡ್ಕೊಳ್ತಕ್ಕಂಥ ಅಧಿಕಾರ ಅಥವಾ ಸೂತ್ರ ಭಗವಂತನ ಕೈಯಲ್ಲಿದೆ, ಆದಿತ್ಯಾದಿ ನವಗ್ರಹರ ಕೈಯಲ್ಲಿದೆ ಅಂತಂತ ನಾನು ಅಷ್ಟು ಹೇಳಬೇಕಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.